ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ರಜೆ ಮುಗಿಸ್ಕೊಂಡು 3 ದಿನ ಆದಮೇಲೆ ಮಾರ್ಕೆಟು ಇವತ್ತು ಓಪನ್ ಆಯಿತು. ಆದರೆ ಅಂಥ ಒಂದು ರಿಯಾಕ್ಷನ್ ಅಂತ ಏನು ಬರಲಿಲ್ಲ, ತಣ್ಣಗೆ ಇತ್ತು ಮಾರ್ಕೆಟು. ಯಾವ ರೀತಿಯಾಗಿತ್ತು ಅಂತ ಮಾತಾಡ್ತಾ ಹೋಗೋಣ. ಇವತ್ತು ಫಿನ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು, ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ನಿನ್ನೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಓಪನ್ ಇತ್ತು, ಆದರೆ ಮಾರ್ಕೆಟ್ನಲ್ಲಿ ರಜಾ ಇತ್ತು. ಇವತ್ತು ಒಂದು ಓಪನಿಂಗಲ್ಲೇ ಸೆಲ್ಲಿಂಗ್ ಅಂತ ಬಂದರೂ ಕೂಡ ಮತ್ತೆ ವಾಪಸ್ ರಿಕವರಿ ಬಂದು ಪಾಸಿಟಿವ್ ಎಂಡಲ್ಲೇ ಬಂದು ಮಾರ್ಕೆಟು ಕ್ಲೋಸಿಂಗ್ ಆಗಿದೆ. ಸೊ ಹಾಗಾದರೆ ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಅಂತ ಇವತ್ತು ನಾವು ನೋಡೋದಾದರೆ ಶ್ರೀರಾಮ್ ಫೈನಾನ್ಸ್ ಅಂತ ಕಾಣಿಸುತ್ತೆ. 3.57% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಇವತ್ತು 3% ಮೂವು ವಿಪ್ರೋದಲ್ಲೂ ಬಂದಿತ್ತು, ಅದೇ ರೀತಿಯಾಗಿ ಪವರ್ ಗ್ರಿಡಲ್ಲೂ ಬಂದಿತ್ತು. ಬಟ್ ಟಾಪ್ ಗೇನರ್ ಅಂದರೆ ಇವತ್ತು ಶ್ರೀರಾಮ್ ಫೈನಾನ್ಸ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ಟಾಪ್ ಲೂಸರ್ ಅಂದರೆ ಮಾರುತಿ ಸುಜುಕಿ ಅಂತ ಕಾಣಿಸುತ್ತೆ. 2.21% ಬಂದಿದೆ. ಅವ್ರದ್ದೇನಾದ್ರು ಆಟೋ ಡೇಟಾ ಬಂದಿದೆ ಏನು ಅಂತ ಗೊತ್ತಿಲ್ಲ, ಬಟ್ ಸ್ಟಾಕು ತುಂಬ ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಆಗಿದೆ. ಈಗ ಟಾಪಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗ್ತಾ ಇರ್ಬೋದು. ಸೊ 2.21% ಸೆಲ್ಲಿಂಗ್ ಬಂದಿರೋದ್ರ ಮೂಲಕ ಮಾರುತಿ ಸುಜುಕಿ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋದಾದರೆ ನೋಡಿ, ಇವತ್ತು ಕಟ್ಟುಪಾಡುಗಳನ್ನೆಲ್ಲ ಮೀರಿ ಹೊರಟಿದೆಯಾ ಮಾರ್ಕೆಟ್ ಅಂತ ಕೇಳಿದ್ದೀನಿ. ಕಾರಣ ಏನು ಅಂತಂದರೆ ಒಂದು ರೇಂಜ್ ಅಂತ ಮಾತಾಡ್ತಾ ಬಂದಿದ್ವಿ. ಇದು ಯಾವಾಗಿಂದ ಮಾತಾಡ್ತಾ ಇರೋದು, ಈ ವರ್ಷ ಶುರುವಾದಾಗಿಂದ ಇರುವಂಥ ರೇಂಜ್ ಇದು. ಮೇಲ್ಗಡೆ ಹೋದರೆ ಇಲ್ಲಿಂದ ಶುರುವಾಗಿತ್ತು, ಇಲ್ಲಿ ಮೇಲ್ಗಡೆ ಹೋದರೆ ಇಲ್ಲಿಗೆ ರೆಸಿಸ್ಟೆನ್ಸ್ ತಗೊಂತಿತ್ತು, ವಾಪಸ್ ಬಂದರೆ ಸಪೋರ್ಟ್ ತೊಗೊಂತ ಇತ್ತು. ಇದೇ ಝೋನಲ್ಲಿ ಜಿಗ್ಜ್ಯಾಗ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ದೊಡ್ಡ ವೊಲಟೈಲ್ ವೀಕನ್ನು ಮುಗಿಸಿ ಒಂದು ಪಾಸ್ ಆಗಿ ಈಗ ಅದರ ಮೇಲ್ಗಡೆ ಬಂದು ಕ್ಲೋಸಿಂಗ್ನ ಕೊಟ್ಟಿದೆ. ಅಂದರೆ ಏನೋ ಒಂದು ಚಾನಲ್ ಅಂತ ಮಾತಾಡ್ತಾ ಇದ್ವಿ, ಅದಕ್ಕಿಂತ ಮೇಲ್ಗಡೆ ಬಂದು ಇವತ್ತು ನಿಫ್ಟಿ ಒಂದು ಆಲ್ ಟೈಮ್ ಹೈ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಫಸ್ಟ್ ಟೈಮ್ ಐ ಥಿಂಕ್ 23,500 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ, ವಿಚ್ ಇಸ್ ಎ ವೆರಿ ಪಾಸಿಟಿವ್ ಸೈನ್ ನಿಫ್ಟಿಗೆ ನೋಡೋದಾದರೆ. ಸೊ ಈ ಮೊಮೆಂಟಮ್ ಇನ್ನೂ ಕೂಡ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಲಾಸ್ಟ್ ವೀಕಿಂದ ನಾವೆಲ್ಲೂ ಮೂಮೆಂಟೇ ಆಗಿಲ್ಲ. ನೋಡಿ, ಇಲ್ಲಿ ಲಾಸ್ಟ್ ವೀಕಿಂದ ಒಂದೇ ಝೋನಲ್ಲಿ ಇದ್ವಿ, ಟೈನಿ ಝೋನಲ್ಲಿ ಹೋಗ್ತಾ ಇದ್ವಿ. ವರ್ಟೆಕ್ಸಿಂದ ಕೆಳಗಡೆ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಮೇಲ್ಗಡೆ ಎಲ್ಲಿ ತನಕ ಹೋಗ್ಬೋದು ಅಂದರೆ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಯಾಕೆಂದರೆ ಸಪೋರ್ಟ್ ಕೊಡೋಕ್ಕೆ ಬ್ಯಾಂಕ್ ನಿಫ್ಟಿ ಇವಾಗ ಸ್ವಲ್ಪ ಮನಸ್ಸು ಮಾಡೋ ಥರ ಕಾಣಿಸ್ತಾ ಇದೆ. ನೋಡಿ, ನೆನಪಿಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಈಗಲೂ ಕೂಡ ಆಲ್ ಟೈಮ್ ಹೈನ ರೀಚ್ ಆಗಿಲ್ಲ. ಅಂದರೆ ಎಕ್ಸಿಟ್ ಪೋಲ್ ಅವಾಗೇನು ಬಂದಿತ್ತಲ್ಲ ಆಲ್ ಟೈಮ್ ಹೈ, ಆ ಹೈನ ರೀಚ್ ಆಗೋಕ್ಕಾಗಿಲ್ಲ. ಸೊ ಆ ಒಂದು ಬೆಳವಣಿಗೆ ಆಗೋ ಥರ ಕಾಣಿಸ್ತಾ ಇರೋದ್ರಿಂದ ನಿಫ್ಟಿ ಇನ್ನೂ ಕೂಡ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇದು ಇಂಪಾರ್ಟೆಂಟ್ ಆದಂಥ ಇವಾಗ ಏನಾಗುತ್ತೆ, ಇದು ಸಪೋರ್ಟ್ ಆಗ್ತಾ ಹೋಗುತ್ತೆ. 23,500 ಕೆಳಗಡೆ 23,400 ಇದು ತುಂಬ ಇಂಪಾರ್ಟೆಂಟ್ ಬೇಸ್ ಆಗ್ತಾ ಹೋಗುತ್ತೆ ನಿಫ್ಟಿಗೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ 1, 2, 3, 4, 5, 6, 7 ದಿನದಿಂದ ಏನೂ ಮೂಮೆಂಟ್ ಆಗಿರಲಿಲ್ಲ, ಇದೇ ಝೋನಲ್ಲೇ ಇತ್ತು. ಈಗ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಮೂಮೆಂಟ್ ಬರೋ ಥರ ಕಾಣಿಸ್ತಾ ಇದೆ. 50,200 ಮೇಲ್ಗಡೆ ಕ್ಲೋಸಿಂಗ್ ಕೊಡೋ ತನಕ ನಾವು ಯಾವುದೇ ಕಡೆ ಅಗ್ರೆಸಿವ್ ಪೊಸಿಷನ್ ತೊಗೊಳೋದು ಬೇಡ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು 50,200 ನೋಡಿ ಪಾಸಿಟಿವ್ ಆಗಿ 1 ಅವರ್ ಕ್ಯಾಂಡಲಲ್ಲಿ ಒಂದು ಕೂಡ ನೆಗೆಟಿವ್ ಬರಲೇ ಇಲ್ಲ. ಓಪನಿಂಗಲ್ಲಿ ಇಲ್ಲಿ ಓಪನ್ ಆಗಿ ಕೆಳಗಡೆ ಸೆಲ್ಲಿಂಗ್ ಬಂದು ವಾಪಸ್ ರಿಕವರಿ ಆಗಿದ್ಬಿಟ್ರೆ ಇಡೀ ದಿನ ಮೇಲ್ಗಡೆ ತೊಗೊಂಡೋಗ್ತಾ ಹೋಯಿತು. ಈಗ 50,500 ಸದ್ಯಕ್ಕೆ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ, ಅಲ್ಲಿ ಬಂದು ಕೂತ್ಕೊಂಡಾಗಿದೆ. ಸೊ ನಾಳೆ 50,500 ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ ಒಂದು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, 50,900 ತನಕ ಇರೋದು, ಹೆಚ್ಚು ಕಮ್ಮಿ 51,000 ಅಂತ ಅಂದ್ಕೊಳ್ಳಿ. ಈ ಗ್ಯಾಪ್ ಫಿಲ್ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ನಾಳೆ ಎಕ್ಸ್ಪೈರಿ ಕೂಡ ಈ ಒಂದು ವೀಕಲ್ಲಿ ಮೂಮೆಂಟ್ ಆಗಿಲ್ಲ. ಸೊ ನಾಳೆ ಪಾಸಿಟಿವ್ ಆಗಿ ಇರಿ, ದಯವಿಟ್ಟು ನೆಗೆಟಿವ್ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಗ್ಯಾಪ್ ಡೌನ್ ಆಯಿತು, ಏನೇ ಆಯಿತು ಅಂತಂದ್ರೂ ಈ ಒಂದು ಬೇಸ್ ಏನಿದೆಯಲ್ಲ ಈಗ 50,200 50,000 ಇದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗ್ತಾ ಹೋಗುತ್ತೆ ಮಾರ್ಕೆಟಿಗೆ. ಸೊ ರಿಮೇನ್ ಬುಲಿಶ್, ಚಾರ್ಟ್ಸಲ್ಲಿ ಬುಲಿಶ್ ಕಾಣಿಸ್ತಾ ಇದೆ. ಯಾಕೆಂದರೆ 7 ದಿನ ನಿಂತಿದ್ದಕ್ಕೆ ಈಗ ಮೊಮೆಂಟ್ ಪರತ್ರ ಕಾಣಿಸ್ತಾರೆ. ಮೋರ್ ಓವರ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಆ ಗ್ಯಾಪ್ ಫಿಲ್ಲಿಂಗ್ ಆಯಿತು ಅಂತಂದರೆ ನಾಳೆ 51,000 ಅಥವಾ 51,200 ಏನಿದೆಯಲ್ಲ ಆಲ್ ಟೈಮ್ ಹೈಗಳನ್ನು ಕೂಡ ಮಾಡ್ತಾ ಹೋಗ್ಬೋದು. ಸೊ ನಾಳೆ ಮಾರ್ಕೆಟ್ ಅಂದರೆ ಓಪನ್ ಆಗಿ ಮೇಲ್ಗಡೆ ಹೊರಟೋಗಿ ಹೋಗ್ತಿದೆ ಅಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡೋರು ದಯವಿಟ್ಟು 51,200 ಮೇಲ್ಗಡೆದು ಸೆಲ್ಲಿಂಗ್ ಮಾಡೋಕ್ಕೆ ಹೋಗಿ ಎಕ್ಸಾಕ್ಟಾಗಿ ಅಲ್ಲಿಗೂ ಇಟ್ಕೊಳಕ್ಕೆ ಹೋಗ್ಬಿಡಿ. ಎಕ್ಸಾಂಪಲ್ ಲಾಸ್ಟ್ ಸೆನ್ಸೆಕ್ಸ್ ಎಲ್ಲ ಎಕ್ಸ್ಪೈರಿನಲ್ಲಿ ಗೊತ್ತಾಗಿದೆ. ಸೊ ಆಲ್ ಟೈಮ್ ಹೈ ಮಾಡಲ್ಲ ಅಂತ ಅಂದ್ಕೊಂಡ್ರು ಅದ್ರ ಮೇಲ್ಗಡೆ ಮಾಡುವಂಥ ಸಾಧ್ಯತೆ. ರೌಂಡ್ ಲೆವೆಲ್ ಬಗ್ಗೆ ಮಾತಾಡಲೇಬೇಕು. ಇವತ್ತು ನಮ್ಮ ಫಿನ್ ನಿಫ್ಟಿನಲ್ಲೂ ಕೂಡ ಆ ಒಂದು ಲೆವೆಲ್ ಇತ್ತು. ಯಾವತ್ತು ಎಕ್ಸ್ಪೈರಿ ದಿನ ರೌಂಡ್ ಲೆವೆಲ್ ಜೊತೆ ಇರೋಕ್ಕೆ ಹೋಗ್ಬಿಡಿ. ಬ್ಯಾಂಕ್ ನಿಫ್ಟಿನಲ್ಲಿ ಅಂದರೆ ನೀವು ಒಂದು 200-300 ಪಾಯಿಂಟ್ಗಳು ಜಾಸ್ತಿನೇ ಇರಬೇಕು. ನಾಳೆಗೆ ನೋಡಿ 50,500 ಒಂದು ರೌಂಡ್ ಲೆವೆಲು, 51,000 ಅದೊಂದು ರೌಂಡ್ ಲೆವೆಲ್, 2 ರೌಂಡ್ ಲೆವೆಲ್ಗಳನ್ನು ಅಚೀವ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಒಂದು ವೀಕಿಂದ ನಿಂತಿದ್ದೀವಿ, ಮೋರ್ ಓವರ್ ಇಲ್ಲಿ ಒಂದು ಗ್ಯಾಪ್ ಕೂಡ ಫಿಲ್ಲಿಂಗ್ ಹಾಕಿದೆ. ಹಾಗಾಗಿ ಸ್ವಲ್ಪ ಮೇಲ್ಗಡೆ ಇರಿ. ಆಪ್ಷನ್ ಸೆಲ್ಲಿಂಗ್ ಮಾಡೋರು ಸಿ ಸೈಡನ್ನು ಹೇಳ್ತಾ ಇರೋದು. ಪಿ ಸೈಡು ಖಂಡಿತವಾಗ್ಲೂ 50,000 ಇನ್ನೂ ಸೇಫಾಗಿ ಹೋಗ್ತೀನಿ ಅಂದರೆ 49,800 ಇದನ್ನೆಲ್ಲ ನಾಳೆ ನೀವು ಸೆಲ್ಲಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಆಪ್ಷನ್ ಬಯರ್ಸ್ ಖಂಡಿತ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೀವು ಈ 50,200-250 ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಲಾಂಗ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೆಕೆಂಡ್ ಹಾಫ್ ತನಕ. ಅಕಸ್ಮಾತ್ ಗ್ಯಾಪ್ ಅಪ್ ಆಗೋಯಿತು, ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, 50,600-700 ಈ ಥರ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಅಷ್ಟು ಒಳ್ಳೆ ಆಪರ್ಚುನಿಟಿ ಇರೋದಿಲ್ಲ. ಬಟ್ ಅದೇ ಝೋನಲ್ಲಿ ಓಪನ್ ಆಗಿ ಏನಾದ್ರು ಮೇಲ್ಗಡೆ ಮೂಮೆಂಟ್ ಕೊಡ್ತಾ ಇದೆ ಅಂದರೆ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಸಿ ಸೈಡಲ್ಲಿ ನಾಳೆ ಒಳ್ಳೆ ಆಪರ್ಚುನಿಟಿ ಇರೋ ಥರ ಕಾಣಿಸ್ತಾ ಇದೆ. ಹೇಗೇನು ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನೀವು ನೋಡಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ಅನಲೈಸ್ ಮಾಡಿ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಿನ್ ನಿಫ್ಟಿನಲ್ಲಿ ನೋಡೋದಾದ್ರೆ ನೋಡಿ, ಫಿನ್ ನಿಫ್ಟಿ ಒಂದೇ ರೇಂಜಲ್ಲಿತ್ತು ಹೋದ್ವಾರದಿಂದ. ಒಂದು ಅಪ್ವರ್ಡ್ ಚಾನಲ್ಗೆ ಇನ್ನೂ ಮೇಲ್ಗಡೆ ಜಾಗ ಇದೆ, ಸೇಮ್ ಲೈಕ್ ಬ್ಯಾಂಕ್ ನಿಫ್ಟಿ ಥರ ಜಾಗ ಇದೆ ಅಂತ ಕೊಡಿ. ನೋಡಿ, ಫಿನ್ ನಿಫ್ಟಿನಲ್ಲಿ ಏನು ಮಾಡಿದೆ, ಯಾಕೆ ಗ್ಯಾಪ್ ಫಿಲ್ಲಿಂಗ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸಾಕ್ಟಾಗಿ ಫಿನ್ ನಿಫ್ಟಿ ಅದೇ ಮಾಡಿರೋದು ಇವತ್ತು ಕಾಣಿಸ್ತಾ ಇದೆ ಇಲ್ಲಿ. ಸೊ ಫಿನ್ ನಿಫ್ಟಿನಲ್ಲಿ ಈ ಒಂದು ಗ್ಯಾಪ್ ಇತ್ತಲ್ಲ, ಈ ಒಂದು ದೊಡ್ಡ ಗ್ಯಾಪು, ಆ ಗ್ಯಾಪನ್ನು ನೋಡಿ ಇವತ್ತು ಕ್ಲೀನಾಗಿ ಬಂದು ಫಿಲ್ ಮಾಡಿದೆ. ಸೊ ಇದೇ ಪಾಸಿಬಿಲಿಟಿ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಆಗೋಕ್ಕೆ ಸಾಧ್ಯತೆ ಇದೆ. ಅಂದರೆ ದೊಡ್ಡದಾಗಿ ಫಾಲ್ ಆಯಿತು, ವಾಪಸ್ ಅದೇ ಥರ ರಿಕವರಿ ಆಯಿತು. ಇಲ್ಲಿ ಪಾಸ್ ಆಗ್ತಿದ್ದಾಗ ನಾನೇನು ಅಂದ್ಕೊಂಡೆ, ಓಕೆ 22,550ರಿಂದ ಒಂದು 22,450 ಈ ಝೋನ್ ಒಳಗಡೆ ತಣ್ಣ ಮುಗಿಸ್ತಾರೆ ಅಂತ. ಯಾಕೆಂದರೆ ಅಷ್ಟು ದೊಡ್ಡ ಮೂಮೆಂಟ್ ಆಗೋಗಿದ್ರಿಂದ
ಇಲ್ಲ ಫಸ್ಟ್ 1 ಅವರಲ್ಲೇ. ಸೊ ಇಡೀ ದಿನ ಒಂದು ಬೋರಿಂಗ್ ಆಗಿರ್ಬೋದು ಅಂತ. ಅದೇ ರೀತಿ ಆಯಿತು ಕೂಡ, ಎಲ್ಲಿ ತನಕ ಬೋರಿಂಗ್ ಆಗಿತ್ತು, ಸರಿಸುಮಾರು 1.5-2 ಗಂಟೆ ತನಕ ಅದೇ ಝೋನಲ್ಲಿತ್ತು, ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಆಮೇಲೆ ನಮಗೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ಶಾರ್ಪಾಗಿ ಸೆಲ್ಲಿಂಗ್ ಬರ್ತಾ ಇತ್ತು. ಅದಕ್ಕೆ ಹೇಳಂತದ್ದು ನೋಡಿ, ಸುಮಾರು ಜನ ಏನು ಮಾಡಿರ್ತಾರೆ, ನಮಗೆ OI ನೋಡೋದಾದರೆ ದೊಡ್ಡದಾಗಿ ಇಲ್ಲಿ ಕಾಲ್ ರೇಟಿಂಗ್ ಕಾಣಿಸ್ತಾ ಇರುತ್ತೆ, 22,500 ಅಂತ ದಾಟೋಗೋದು ಕಷ್ಟ ಇದೆ, ಇಷ್ಟು ದೊಡ್ಡ ಫಾಲ್ ಬಂದಿದೆ ಅಂತ. ಇಲ್ಲ 350 ಬಂದಾಗ ಇಲ್ಲಿ ಅಗ್ರೆಸಿವ್ ಆಗಿ ಪೊಸಿಷನ್ ಆ್ಯಡ್ ಮಾಡ್ಕೊಂಡಿರ್ಬೋದು, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವಾಗ ಇಷ್ಟು ದೊಡ್ಡ ರಿಕವರಿ ಬರ್ತಾ ಇದೆ ಅಂದರೆ ಅವಾಗ ಏನರ್ಥ, ಸೊ ಇಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಯಾವತ್ತು ಫಸ್ಟ್ ಪುಲ್ ಬ್ಯಾಕಲ್ಲಿ ತಗೋಬಾರ್ದು ಅನ್ನೋದು ಇದಕ್ಕೆ ಇವತ್ತು ಟೆಲಿಗ್ರಾಮಲ್ಲಿ ಕೂಡ ಮಾತಾಡಿದ್ವಿ. ಯಾಕಂದರೆ ನೋಡಿ, ಒಂದು ಅಪ್ವರ್ಡ್ ಚಾನಲಲ್ಲಿ ಹೋಗ್ತಾ ಇದೆ. ಫಸ್ಟ್ ಆಫ್ ಆಲ್ ಬೇಸಿಕಲಿ ಇಲ್ಲಿ ಒಂದು ಚಾನಲ್ ಸಪೋರ್ಟ್ ಇದ್ದೇ ಇದೆ. ಅದರ ಹತ್ರ ಬಂದಾಗ ಇಷ್ಟು ದೊಡ್ಡದಾಗಿ ವಾಪಸ್ ನಮಗೆ ರಿಕವರಿ ಬಂದಿದೆ ಅಂದರೆ ಅರ್ಥ ಏನು, ಸೊ ಇನ್ನೂ ಅಷ್ಟು ಕೆಳಗಡೆ ತೊಗೊಂಡೋಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಇನ್ನೂ ಪುಲ್ ಬ್ಯಾಕ್ ಆಗಿಲ್ಲ, ಫಸ್ಟ್ ಪುಲ್ ಬ್ಯಾಕ್ ಆಗಿದ್ದು ಮತ್ತೆ ರೀಟೆಸ್ಟ್ ಆಗಿ ಆಮೇಲೆ ಬರ್ತಿದೆ ಅಂದರೆ ನೀವು ಆ ರೀತಿ ಓಕೆ ಇಲ್ಲಿ ಖಂಡಿತವಾಗಿ ರೆಸಿಸ್ಟೆನ್ಸ್ ಇದೆ ಅಂತ ನೀವು ವೆಯ್ಟ್ ಮಾಡ್ಬೋದಿತ್ತು. ಬಟ್ ಇನ್ನೂ ನಾವು ಟ್ರೆಂಡ್ ಲೈನ್ ಸಪೋರ್ಟ್ ಮೇಲ್ಗಡೆನೇ ಇದ್ದೀವಿ. ಈ ಥರ ಇದ್ದಾಗ ಅಷ್ಟು ರಿಸ್ಕಿ ಪೊಸಿಷನ್ ತೊಗೊಂಡ್ರೆ ಕಷ್ಟ ಆಗುತ್ತೆ. ಇವತ್ತು ಆಪ್ಷನ್ ಬೈಯಿಂಗ್ ಮಾಡೋಂಗಿಲ್ಲ ಅಂದರೆ ಫಸ್ಟಲ್ಲೇ ಒಂದು ಬೈಯಿಂಗ್ ಪೊಸಿಷನ್ ಇತ್ತು. ಸೊ ಒಂದು 15 ಮಿನಿಟ್ಸ್ 30 ಮಿನಿಟ್ಸಲ್ಲಿ ನೀವು ನೋಡೋದಾಗಿದ್ರೆ ಒಂದು ಬೈಯಿಂಗ್ ಪೊಸಿಷನ್ ಒಂದು 35 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತಿತ್ತು. ಬಟ್ ಅಗೇನ್, ಸೊ ಒಂದು ಬಸ್ ಸ್ಟ್ಯಾಂಡ್ ರೆಫರೆನ್ಸ್ ಇದ್ದಾಗ ನಮ್ಮ ಟಾರ್ಗೆಟ್ಗಳು ಅಷ್ಟೇ ಆಗಿರಬೇಕು. ಸೊ ಬಸ್ ಸ್ಟ್ಯಾಂಡ್ ಇಲ್ಲಿದೆ ಅಂತಂದರೆ ಓಕೆ, ಇಲ್ಲಿಗೆ ಬಂದರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ. ಸೊ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಹೋದಾಗ ಅಲ್ಲಿ ಎಕ್ಸಿಟ್ ಮಾಡ್ಕೊಂಡಿದ್ರೆ ನಾವು ಒಂದು ಮಾಡ್ಬೋದು. ಇದೆಲ್ಲ ಸ್ವಲ್ಪ ಟೈಮ್ಲಿ ಪೊಸಿಷನ್ ಆಗಿರುತ್ತೆ, ಕಷ್ಟ ಆಗಿರುತ್ತೆ. ಬಟ್ ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಇಲ್ಲಿಂದ ನಿಮ್ಮ ಮೇಲ್ಗಡೆ ಹೋದಾಗ ಇಲ್ಲಿ ಪಾಸ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು ನೋಡಿ. ಇವತ್ತು ಎಲ್ಲೂ ಕೂಡ ಆಪರ್ಚುನಿಟಿ ಸಿಗಲಿಲ್ಲ. ಸೊ 22,550 ಆ ಪೊಸಿಷನ್ ಇದ್ದವನು ಇಲ್ಲಿ ಆಪರ್ಚುನಿಟಿ ಕೊಟ್ಟು ಮಾರ್ಕೆಟ್ ಎಕ್ಸಿಟ್ ಮಾಡ್ಕೊಳ್ಲಿಕ್ಕೆ ಆಯಿತು. ಪಾಸಿಟಿವಲ್ಲಿ ಉಳಿಸ್ಕೊಂಡಿದ್ರೆ ಕೊನೆ ತನಕ ಖಂಡಿತವಾಗ್ಲೂ ಇವತ್ತು ಒಂದು ನಷ್ಟ ಆಗೋ ಸಾಧ್ಯತೆ ಇತ್ತು, ಯಾರಾದರೂ ಹತ್ತಿರದ ಲೆವೆಲ್ ಇದ್ದರೆ. ಅದಕ್ಕೆ ಹೇಳೋದು, ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ನೋಡಿ, ನೀವು ನೋಡ್ಕೊಂಬರೋದ್ರೆ ಹೋದ್ವಾರ ಸೇಮ್ ಆಗಿತ್ತು, 12,000 ಮೇಲ್ಗಡೆ ಬಂದು ಕ್ಲೋಸ್ ಮಾಡಿಸಿದ್ರು. ಅದಕ್ಕೆ ಹೇಳೋಂಥದ್ದು, ಎಕ್ಸಾಕ್ಟಾಗಿ ರೌಂಡ್ ಲೆವೆಲಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಮಾಡೋಕ್ಕೆ ಹೋಗಬೇಡಿ. ಸೊ ಅದು ನಿಮಗೆ ತೊಂದರೆ ಕೊಡೋಂಥ ಸಾಧ್ಯತೆ ಇರುತ್ತೆ, ಎಸ್ಪೆಷಲಿ ಈ ಡೈಲಿ ಎಕ್ಸ್ಪೀರಿಯನ್ಸ್ ಆದ ಸಿಚುವೇಷನಿಂದ. ಸೊ ನಾಳೆ ಆ ರೌಂಡ್ ಲೆವೆಲ್ಗಳು 50,500, 51,000 ಇದೆಲ್ಲದೂ ಕೂಡ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಮಾರ್ಕೆಟು ಪಾಸಿಟಿವ್ ಅಲ್ಲಿ ಹೋದರೆ. ಹಾಗಾಗಿ ದಯವಿಟ್ಟು 51,000ಕ್ಕೆ ಎಕ್ಸಾಕ್ಟಾಗಿ ಸೆಲ್ಲಿಂಗ್ ಮಾಡೋದು ಎಲ್ಲ ಮಾಡಿಬಿಡಿ. ಸ್ವಲ್ಪ ಒಂದು 300-400 ಪಾಯಿಂಟ್ ರೂಮ್ ಇಟ್ಕೊಂಡಿರಿ. ಬ್ಯಾಂಕ್ ನಿಫ್ಟಿನಲ್ಲಾದರೆ, ಬೇರೆ ಇಂಡೆಕ್ಸ್ ಅಲ್ಲಾದರೆ ಒಂದು 100-200 ಪಾಯಿಂಟ್ ರೂಮ್ ಇಟ್ಕೊಂಡಿರುವಂಥದ್ದು ಒಳ್ಳೆಯದು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕನಿಷ್ಠ 50 ಪಾಯಿಂಟು ನೀವು ಜಾಗನೇ ಇಟ್ಕೋಬೇಕಾಗುತ್ತೆ. ಸೊ ನೋಡೋಣ ನಾಳೆ ಎಲ್ಲ ಓಪನ್ ಆಗುತ್ತೆ ಅಂದ್ರ ಮೇಲೆ ಫಾಲೋಅಪ್ ಮಾಡಿ. ಖಂಡಿತವಾಗ್ಲೂ ಈಗ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾರು ಆಯಿತು ಅಂತಂದ್ರೂ ಇದಕ್ಕೆ ಯಾವುದಕ್ಕೂ ಬೆಲೆನೇ ಇಲ್ದಂಗೆ ಆಗಬೇಕು. ಆ ಥರ ಸಿಚುವೇಷನ್ ಏನಾರು ಆದರೆ ನೋಡ್ಕೊಂಡು ಹೋಗೋಣಂತೆ. ಬಟ್ ಎಲ್ಲಿ ತನಕ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಇರುತ್ತೋ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ. ದಯವಿಟ್ಟು ನೆಗೆಟಿವ್ ಆಗಿ ನಾಳೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅನ್ಲೆಸ್ ಆ ಥರ ಏನಾದ್ರು ಇದಕ್ಕಿಂತ ಕೆಳಗಡೆ ಏನಾದ್ರು 49,800 ಬ್ರೇಕ್ ಆಗೋ ಥರ ಏನಾದರೂ ಬಂತು ಅಂತಂದರೆ. ಇಲ್ಲ ಅಂದರೆ ಯಾವುದೇ ರೀತಿಯಂತೂ ಯೋಚನೆ ಮಾಡೋದು ಬೇಕಾಗಿಲ್ಲ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಮೊದಲನೇದಾಗಿ IEX ನೋಡಿ, IEX ರೆಡಿ ಆಗಿದೆ ಮೂಮೆಂಟಿಗೆ ಅಂತ ನಾವು ಮಾತಾಡ್ತಾನೆ ಬರ್ತಾ ಇದ್ವಿ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿದೆ ಅಂತ, ಒಂದು ಒಳ್ಳೆ ವಾಲ್ಯೂಮ್ ಕೂಡ ಆಗೋ ಥರದ್ದು ಕಾಣಿಸ್ತಾ ಇದೆ. ಇಲ್ಲಿಂದನೇ ನಿಮಗೆ ವಾಲ್ಯೂಮ್ಗಳು ಜಾಸ್ತಿ ಆಗಿದೆ ನೋಡಿ. ಆವರೇಜ್ ವಾಲ್ಯೂಮ್ ಎಷ್ಟಿರುತ್ತೋ ಆ ವಾಲ್ಯೂಮ್ಗಿಂತ ಜಾಸ್ತಿ ಆಗ್ತಾ ಇದೆಯೋ ಅಲ್ವ, ಇಲ್ಲೆಲ್ಲ ಅಕ್ಯುಮುಲೇಷನ್ ಆಗಿದೆ. ಸೊ ಈಗ ಸ್ಟಾಕು ಮೇಲ್ಗಡೆ ಹೋಗೋಕ್ಕೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಸೊ 200-220 ಟಾರ್ಗೆಟ್ಗಳು ಈ ಮಂತಲ್ಲೇ ಸಿಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ಪಾಸಿಬಿಲಿಟಿ ಆಗೋ ಥರ ಕಾಣಿಸ್ತಾ ಇದೆ. ಸೊ ಆಲ್ರೆಡಿ ಯಾರು ಇನ್ವೆಸ್ಟ್ ಹೋಲ್ಡ್ ಮಾಡಿ, ದಯವಿಟ್ಟು ಹೋಲ್ಡ್ ಮಾಡಿ. ಹೊಸದಾಗಿ ಇನ್ವೆಸ್ಟ್ ಮಾಡೋಕ್ಕೂ ಕೂಡ ಒಳ್ಳೆ ಲೆವೆಲ್ ಅಂತ ಕಾಣಿಸುತ್ತೆ. ಡಿಸ್ಕ್ಲೇಮರ್, ನಾನು IEX ಅಲ್ಲಿ ಒಬ್ಬ ಹೂಡಿಕೆದಾರನಾಗಿದ್ದೀನಿ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಕ್ಷಮಿಸಿ, ಸ್ವಲ್ಪ ಗ್ಲಿಚ್ ಆಗ್ತಾ ಇದೆ ಕರೆಂಟಲ್ಲಿ. ಸೊ ವಿಡಿಯೋದಲ್ಲಿ ADHD ಆಗಿದ್ರೆ ಕ್ಷಮಿಸಿ. ಸೊ ನೆಕ್ಸ್ಟ್ ಸ್ಟಾಕ್ ನಾವು ಮಾತಾಡ್ತಿರೋಂಥದ್ದು ಏಷ್ಯನ್ ಪೇಂಟ್ಸ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಒಂದು ವಿಡಿಯೋ ಬಂದಿದೆ. ಯಾವಾಗ ಬಂದಿದೆ? ಜಸ್ಟ್ ಭಾನುವಾರ ಬಂದಿದೆ ಆ ವಿಡಿಯೋ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಯಾವ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಓದೋದು ಅನ್ನೋದು ಆ ವಿಡಿಯೋದಲ್ಲಿ ಮಾತಾಡಿದ್ದೆ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಈ ಭಾನುವಾರ ಬಂದಿತ್ತು ಆ ವಿಡಿಯೋ. ಸೊ ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ನೋಡ್ತಾ ಬರೋದಾದರೆ, ಒಂದು ಈ ಚಾನಲ್ನ ರೆಸಿಸ್ಟೆನ್ಸ್ ತೊಗೊತಾನೆ ಇದೆ. ಈಗಲೂ ಕೂಡ ಡೌನ್ಲೋಡ್ ಮೂಮೆಂಟ್ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ವಾಲ್ಯೂಮ್ ಆಕ್ಟಿವಿಟಿ ಚೆನ್ನಾಗಿ ಆದಂಗೆ ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲಲ್ಲಿ ಇಲ್ಲಿ ದೊಡ್ಡದಾಗಿ ದೊಡ್ಡದಾಗಿ ಅಕ್ಯುಮುಲೇಷನ್ ಆಗೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದ್ರೆ ಈ ಟ್ರೆಂಡ್ ಲೈನ್ ಬಂದಾಗೆಲ್ಲ ವಾಪಸ್ ಮೇಲ್ಗಡೆ ಹೋಗಿತ್ತು ಏಷ್ಯನ್ ಪೇಂಟ್ಸು. ಸೊ ಮೇಲ್ಗಡೆ ಹೋಗ್ತಾ ಇತ್ತು, 3,500, 3,600 ಟಚ್ ಮಾಡ್ತಾ ಇತ್ತು, ಅಲ್ಲಿಂದ ಸೆಲ್ಲಿಂಗ್ ಬರ್ತಾ ಇತ್ತು. ಇದೇ ಪ್ಯಾಟರ್ನ ಫಾಲೋ ಮಾಡ್ಕೊತಾ ಬಂದಿತ್ತು. ಈಗ ಫಸ್ಟ್ ಟೈಮ್ ಆ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಬಂದಿದೆ. ಈಗ ಇದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾರೆ. ಯಾವತ್ತಿನ ದಿನ ಇದನ್ನು ಬಿಟ್ಟು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೋ ಆಗ ದೊಡ್ಡ ಮೂಮೆಂಟು ಬರುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ 2,800 ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡಿರಿ. ಲಾಂಗ್ ಟರ್ಮಲ್ಲಿ ಏನೂ ತೊಂದರೆ ಇಲ್ಲ, ಅದಕ್ಕಿಂತ ಕೆಳಗಡೆ ಬಂದ್ರೂ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಬಟ್ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ 2,800 ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತ ಕೂಡ ಈಗ ಎಂಟ್ರಿ ಆಗ್ಬೋದು. ತುಂಬ ದೊಡ್ಡ ಅಕ್ಯುಮುಲೇಷನ್ ಆಗಿದೆ ಅಂದರೆ ಮೂವ್ ಬಂದಾಗಲೂ ಕೂಡ ತುಂಬ ದೊಡ್ಡ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಸಿಮಿಲರ್ ಟು ದಟ್ IDFC ಫಸ್ಟ್ ಬ್ಯಾಂಕ್ ಸ್ವಲ್ಪ ನೋಡ್ಕೊಂಬನ್ನಿ. ಇವತ್ತು 4-5% ಮೂವ್ಮೆಂಟ್ ಕೊಟ್ಟಿದೆ. ವಾಲ್ಯೂಮ್ ಕೂಡ ಚೆನ್ನಾಗಾಗ್ತಾ ಇದೆ. ವಾಲ್ಯೂಮ್ ಎಲ್ಲಿಂದ ಚೆನ್ನಾಗಾಗ್ತಾ ಇದೆ? ಇಲ್ಲಿಂದನೇ ಚೆನ್ನಾಗಾಗ್ತಾ ಇದೆ. ಸೊ ಇಲ್ಲೇ ಅಕ್ಯುಮುಲೇಷನ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ. ಒಂದ್ಸಲ ಅಟೆಂಡ್ ಮಾಡಿತ್ತು, ವಾಪಸ್ ಈಗ ಇನ್ನೊಂದು ಅಟೆಂಡ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿ ಇದು ಲಾಸ್ಟ್ ಇಯರ್ ಆಗಸ್ಟಿಂದ ಒಂದು ಡೌನ್ಲೋಡ್ ಚಾನಲ್ ನಡೀತಾ ಇತ್ತು. ಬಟ್ ಡೌನ್ಲೋಡ್ ಚಾನಲ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಬ್ಯಾಕ್ ಎಂಡಲ್ಲಿ ನೋಡಿ ಒಂದು ಪಾಸಿಟಿವ್ ಆಗಿತ್ತು. ಸೊ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡಿತ್ತು. ಈಗ ಒಂದು ಫ್ಲಾಗ್ ಕಂಪ್ಲೀಟ್ ಆಗೋ ಥರ ಕಾಣಿಸ್ತಾ
ಕಾಣಿಸ್ತಾ ಇದೆ. ಇವತ್ತು ಬ್ರೇಕ್ಔಟ್ ಕೊಟ್ಟಿದೆ. 83 ಲೆವೆಲ್ ಏನಾದ್ರು ಇತ್ತು ಟಾರ್ಗೆಟ್ನ ದಾಟ್ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಒಂದು ದೊಡ್ಡ ಬುಲ್ ರನ್ನಿಗೆ ಸಾಧ್ಯ ಆಗ್ಬೋದು IDFC ಫಸ್ಟ್ ಬ್ಯಾಂಕ್. ಸೊ ಆ್ಯಡ್ ಮಾಡ್ಕೊಂಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಹೊಸದಾಗಿ ಆ್ಯಡ್ ಮಾಡ್ಕೊಂಡವರು ಈಗಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಡಿಸ್ಕ್ಲೇಮರ್, IDFC ಫಸ್ಟ್ ಬ್ಯಾಂಕಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ. ಅದೇ ರೀತಿಗೆ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳು, ಶಿಪ್ಪಿಂಗ್ ಸ್ಟಾಕ್ಸ್ಗಳೆಲ್ಲ ಮುಗ ಮೇಲ್ಗಡೆ ಹೋಗಿದೆ ಅಂತ ಇವತ್ತು ಕಮೆಂಟ್ ಮಾಡ್ತಿದ್ರಿ. ಖಂಡಿತ 17%, 20% ನೋಡಿ ಅಪ್ಪರ್ ಸರ್ಕ್ಯೂಟ್ಗಳಲ್ಲಿ ಎಂಡ್ ಆಗ್ತಾ ಇದೆ. ಹೆವಿ ವಾಲ್ಯೂಮ್ ಆಗ್ತಾ ಇದೆ. ಸ್ವಲ್ಪ ನೋಡ್ಕೊಂಬನ್ನಿ. ಪರಾಸ್ ಡಿಫೆನ್ಸ್ ಅನ್ನೋದು ಓಪನ್ ಆದಾಗ ತುಂಬ ಒಂದು ಒಳ್ಳೆ ಗೇನ್ನ ಕೊಟ್ಟಿತ್ತು ಯಾವಾಗ IPO ಲಿಸ್ಟಿಂಗ್ ಆದಾಗಲೇ. ಅದಾದಮೇಲೆ ಅದೇ ರೀತಿ ಸೆಲ್ಲಿಂಗ್ ಆಗಿತ್ತು. ಈಗ ಓವರ್ ದಿ 2 ವರ್ಷದಿಂದ ತಣ್ಣಗಿತ್ತು, 800 ಈ ಲೆವೆಲೆಲ್ಲ ಇತ್ತು. ಈಗ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಆ ಫಾಲೋ ಬಂದಿದೆ. ಹೊಸ ಹೈನು ಕೂಡ ಮಾಡಿದೆ. ಈಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಸಾಧ್ಯತೆ. ಬಟ್ ಇನ್ನೂ ಕೂಡ ಅಪ್ಪರ್ ಸರ್ಕ್ಯೂಟಲ್ಲೇ ಇದೆ. ಅಂದರೆ ಅಪ್ಪರ್ ಸರ್ಕ್ಯೂಟ್ ಅಂದರೆ ಸರ್ಕ್ಯೂಟ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಟ್ರೇಡ್ ಆಗ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಸೊ ಆಲ್ ಟೈಮ್ ಹೈ ಟೆರಿಟರಿಯಲ್ಲಿ ಇದ್ದೀವಿ. ಸೊ ಆಲ್ರೆಡಿ ಹೋಲ್ಡ್ ಮಾಡಿರೋರು ಖಂಡಿತ ಎಕ್ಸಿಟ್ ಮಾಡ್ಬೋದು. ಈ ಸ್ಟಾಕ್ಗಳೆಲ್ಲ ಯಾಕೆಷ್ಟು ಮೇಲೆ ಹೋಗ್ತಾ ಇದೆ ಅಂತಂದರೆ ನೋಡಿ, ನೆಕ್ಸ್ಟ್ ಡಿಫೆನ್ಸ್ ಬಜೆಟ್ ಬರೋದಿದೆ ಜುಲೈ 22 ಅಂತ. ಅದಕ್ಕೆ ಮುಂಚೆ ಜಾಸ್ತಿ ಅನೌನ್ಸ್ಮೆಂಟ್ ಬರ್ಬೋದು ಈ ರೀತಿ ಅಂತಾಗಿದೆ. ಬಟ್ ಆ ರೀತಿ ಆಯಿತು ಅಂತಂದರೆ ಅದೊಂದು ಸೆಲ್ ಆನ್ ನ್ಯೂಸ್ ಆಗಿಬಿಟ್ಟಿರುತ್ತೆ. ಸೊ ಇವ್ರು ಏನು ಮಾಡ್ತಾ ಇರೋ ಬಿಸ್ನೆಸ್ಗಿಂತ ಒಂದು ಒಳ್ಳೆ ರೀತಿಯಾದ ರ್ಯಾಲಿಂಗ್ ಕೊಟ್ಟಿದೆ. ಇವಾಗ ಶಿಪ್ಪಿಂಗ್ ಕಂಪ್ನಿ ಹೇಳ್ತಾ ಇದ್ದಾರೆ, ಕೊಚ್ಚಿನ್ ಶಿಪ್ ಯಾರ್ಡ್ ಆಗಿರ್ಬೋದು, ಮ್ಯಾಕ್ಸಾನ್ ಆಗಿರ್ಬೋದು, ಇದೆಲ್ಲ. ಬಟ್ ಈ ಲೆವೆಲಲ್ಲಿ ಖಂಡಿತವಾಗ್ಲೂ ನಾವು ಆ್ಯಡ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಹೋಲ್ಡ್ ಮಾಡಿರೋರು ಬೇಕಾದರೆ ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ದಿನ 10% ಹೋಗ್ತಾ ಇದೆ, 15% ಹೋಗ್ತಾ ಇದೆ. ಏನು ಮಾಡೋದು ಅಂತಂದರೆ ಯಾವತ್ತೂ ಒಂದಿನ ಸೆಲ್ಲಿಂಗ್ ಆಯಿತು ಅಂತಂದರೆ ನಾವು ಅಷ್ಟು ದೊಡ್ಡದಿಂದ ನೀವು ಸೆಲ್ಲಿಂಗ್ನು ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಆಲ್ ಟೈಮ್ ಹೈಗಳಲ್ಲಿ ಯಾವುದೇ ಸ್ಟಾಕನ್ನು ಎಲ್ಲರಿಗೂ ಕಾಣಿಸ್ತಾ ಇರೋಂಥ ಸೆಕ್ಟರ್ನ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕೆಂದರೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತಂದರೆ ಅಲ್ಲಿ ಪಂಪ್ ಆ್ಯಂಡ್ ಡಂಪ್ ಕೂಡ ಆಗೋ ಥರ ಸಾಧ್ಯತೆ ಇರುತ್ತೆ. ನೋಡಿ, ನಾರ್ಮಲ್ ವಾಲ್ಯೂಮ್ಗಿಂತ ಇಲ್ಲಿ ಇಷ್ಟು ದೊಡ್ಡ ವಾಲ್ಯೂಮ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋರು ಇವಾಗ ಇಲ್ಲಿ ಸೆಲ್ ಕೂಡ ಮಾಡ್ತಾ ಇರ್ಬೋದು. ಬಟ್ ರೀಟೇಲರು ಬಂದು ಆ್ಯಡ್ ಕೂಡ ಆಗ್ತಾ ಇರ್ಬೋದು. ಸೊ ಅವ್ರು ಸೆಲ್ ಮಾಡಿ ವಾಪಸ್ ಹೋಯಿತು ಅಂತಂದರೆ ಕರೆಕ್ಷನ್ ಆಗುತ್ತೆ. ರೀಟೇಲರ್ಸ್ ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋರು ಅಲ್ಲೇ ಕಚ್ಕೋಬೇಕಾಗುತ್ತೆ. ದಯವಿಟ್ಟು ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ ನೋಡಿ, ಬಜಾಜ್ ಫೈನಾನ್ಸಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಬಾಕಿ ಇದೆ ಅಂತ ಲಾಸ್ಟ್ ವೀಕಿಂದ ಮಾತಾಡ್ತಾ ಬಂದಿದ್ದೀವಿ. ಕಾರಣ ಇಷ್ಟೇ, ಬಜಾಜ್ ಫೈನಾನ್ಸ್ ಒಂದು ಇಂಪಾರ್ಟೆಂಟ್ ಆದಂಥ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿದೆ. ಜೊತೆಗೆ ಇಲ್ಲೆಲ್ಲ ದೊಡ್ಡದಾಗಿ ವಾಲ್ಯೂಮ್ ಆಗಿದೆ. ಸೊ ಈ ವಾಲ್ಯೂಮಲ್ಲಿ ಅಕ್ಯುಮುಲೇಷನ್ ಆಗಿತ್ತು ಅಂತಂದರೆ ಈಗ ವಾಪಸ್ ಈಗ ಝೋನ್ನ ಬಂದು ಟೆಸ್ಟ್ ಆಗಬೇಕಂದ್ರೆ ಸುಮಾರು 7,000 ಲೆವೆಲ್ನ ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ದೊಡ್ಡ ಬ್ರೇಕ್ಔಟ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಮುಂದಿನ ಒಂದು ವಾರಗಳ ಕಾಲ ಬಜಾಜ್ ಫೈನಾನ್ಸ್ ಒಂದು ವೀಕ್ ಟ್ರೆಂಡ್ನಾಗ ತೋರಿಸಿದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ಈ ಟ್ರೆಂಡ್ ಲೈನ್ ಮತ್ತೆ ರೀಟೆಸ್ಟಿಂಗ್ ಆಗ್ಬೋದು. ಅದು ಆ ಟ್ರೆಂಡ್ ಲೈನ್ ರೀಟೆಸ್ಟ್ ಆಗಿ ಮತ್ತೆ ಏನಾದ್ರು ಬೌನ್ಸ್ ಬ್ಯಾಕ್ ಆಯಿತು ಅಂತಂದರೆ ಒಂದು ಆಲ್ ಟೈಮ್ ಹೈಗೆ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ. ಟ್ರ್ಯಾಕ್ ಮಾಡ್ತೀರಿ ಬಜಾಜ್ ಫೈನಾನ್ಸ್. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಇಲ್ಲ ಈ ಟ್ರೆಂಡ್ ಲೈನ್ ಬೇಸ್ಡ್ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ತೀನಿ ಅನ್ನೋರು ಈ ಟ್ರೆಂಡ್ ಲೈನ್ ಒಂದ್ಸಲ ಟೆಸ್ಟ್ ಆಗೋ ತನಕ ಬಿಡಿ. ಟೆಸ್ಟ್ ಆದಮೇಲೆ ನೀವು ಆ್ಯಡ್ ಮಾಡ್ಕೊಂಡಿರೋ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕಂದರೆ ನೋಡಿ, ಇದು ಮಂತ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ 8,000ದಿಂದ 6,000, 8,000ದಿಂದ 6,000 ಇದೇ ಝೋನಲ್ಲಿ 2021ರಿಂದ ಇದೆ ಸ್ಟಾಕು. ಎಲ್ಲೂ ಮೂವ್ಮೆಂಟ್ ಕೊಟ್ಟಿಲ್ಲ. ಈ ಸಲ ಏನಾದರೂ ಈ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ಆಲ್ ಟೈಮ್ ಹೈ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ವೆಯ್ಟ್ ಮಾಡಿ. 7,000 ಈ ಲೆವೆಲ್ಗೆ ಬಂತು ಅಂತಂದರೆ ಈ ವಾರ ಬರುವಂಥ ಸಾಧ್ಯತೆ ಇದೆ. ಆಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನೀವೇನು ಆಲ್ ಟೈಮ್ ಹೈಯಲ್ಲಿ ಆ್ಯಡ್ ಮಾಡ್ಕೊತಾ ಇರಲ್ಲ. 8,000ಕ್ಕೆ ಹೋದಂಥ ಸ್ಟಾಕು ನಿಮಗೆ 7,100, 7,000 ಈ ಲೆವೆಲ್ ಈ ಟ್ರೆಂಡ್ ಲೈನ್ ಟೆಸ್ಟ್ ಆಗೋದಾಗ ಬಂದಾಗ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಂಡಿರೋ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ವಿಪ್ರೋ ನೋಡಿ, ವಿಪ್ರೋ ಕೂಡ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ. ಸೊ ಮಾತಾಡ್ಕೊಳ್ತಾ ಬಂದಿದ್ವಿ 380 ಈ ಲೆವೆಲೆಲ್ಲ ನಿಮಗೆ 2001ರಲ್ಲಿ ಆಗಿರುವಂಥ ಲೆವೆಲು ಆ್ಯಡ್ ಮಾಡ್ಕೊಳೋದಕ್ಕೆ ಏನು ತೊಂದರೆ ಇಲ್ಲ, ಆ್ಯಡ್ ಮಾಡ್ಕೋಬೋದು ಅಂತ. ಇಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗ್ತಾ ಇದೆಯಾ ಏನು ಕತೆ ಅಂತ ಗೊತ್ತಿಲ್ಲ. ಬಟ್ 445, 450 ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು ಅಂತ ಮಾತಾಡ್ಕೊಂಡಿದ್ವಿ. ಬಟ್ 500, 520 ತನಕ ಹೋಗಿತ್ತು ಸ್ಟಾಕು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿ. ಈಗ ವಾಪಸ್ ನೋಡಿ ಬಂದು ಆ ಬಸ್ ಸ್ಟ್ಯಾಂಡ್ನ ಬೇಸ್ನ ಟಚ್ ಮಾಡಿ ಈಗ ಮೇಲ್ಗಡೆ ಹೋಗ್ತಾ ಇದೆ, ವಿಚ್ ಇಸ್ ಪಾಸಿಟಿವ್ ಸೈನ್. ಇದನ್ನ ನೋಡಿ, ಈ ಥರ ರೀಟೆಸ್ಟ್ ಆಗುತ್ತಲ್ಲ ಅಂತ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೋದು ಒಳ್ಳೆ ವಾಲ್ಯೂಮ್ ಆಗ್ತಿದ್ದಾಗ ಕೂಡ. ಯಾಕೆಂದರೆ ಇಲ್ಲಿ ಒಂದು 2 ವರ್ಷ ನಿಂತಿದೆ ಈ ಸ್ಟಾಕು ಈ ಝೋನಲ್ಲಿ 2022ರಿಂದ. ಈಗ ಅಟೆಂಪ್ಟ್ ಆಗಿ ಮೇಲ್ಗಡೆ ಒಂದು ಹೊಸ ಹೈನ ಮಾಡೋಕ್ಕೋಗಿ ಅಲ್ಲಿ ರೆಸಿಸ್ಟೆನ್ಸ್ನ ತೊಗೊಂಡು ವಾಪಸ್ ಬಂದು ನೋಡಿ ಅದೇ ಲೆವೆಲಲ್ಲಿ ಸಪೋರ್ಟ್ ತೊಗೊಳತ್ತಲ್ಲ, ಇದು ಕ್ಲಿಯರ್ ಕಟ್ ಸೈನು ಇಲ್ಲಿ ಒಂದು ಬೈಯಿಂಗ್ ಆಕ್ಟಿವಿಟಿ ಆಗ್ತಾ ಇದೆ ಅಂತ. ಸೊ ಇಲ್ಲಿಂದ ಈಗ ವಾಪಸ್ ಬ್ರೇಕ್ಔಟ್ ಕೊಡ್ತು ಅಂದರೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ 550, 560 ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ITನಲ್ಲಿ ಮೊದಲಿಂದನೂ ನಾವು ವ್ಯೂ ಹೇಳ್ತಾ ಬಂದಿದ್ದೀನಿ. ITನಲ್ಲಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ಅಷ್ಟು ಫಾಲ್ ನೋಡಲಿಕ್ಕೆ ಸಿಗದಲ್ಲೇ ಇರ್ಬೋದು. ಬೇರೆ ಸೆಕ್ಟ್ರಲ್ಲಿ ಫಾಲ್ ಆದರೂ ಕೂಡ IT ಸೆಕ್ಟ್ರಲ್ಲಿ ಫಾಲ್ ಆಗುವಂಥ ಸಾಧ್ಯತೆ ಕಮ್ಮಿ ಇದೆ. ಯಾಕೆಂದರೆ ಸುಮಾರು ಪೆಟ್ಟನ್ನು ತಿಂದಿದೆ ಅಂತ. ಸೊ ಆ ಒಂದು ಡಿಸ್ಕ್ಲೇಮರ್ ಜೊತೆ 440ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಆ್ಯಡ್ ಮಾಡ್ಕೊತೀನಿ ಅನ್ನೋರು ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಯಾವುದಕ್ಕೂ ಕೂಡ ವಿಪ್ರೋನಲ್ಲಿ ಆ್ಯಡ್ ಮಾಡ್ಬೋದು. ಟೂ ಬಿಗ್ ಟು ಫೇಲ್ ಕಂಪನೀಸು, ಹಾಗಾಗಿ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಜೊತೆಗೆ ನೋಡಿ, ಒಂದು ಸೆಕ್ಯೂರಿಟೀಸ್ F&O ಟ್ರಾನ್ಸಾಕ್ಷನ್ಗೆ ಒಂದು 120, 130 ಸ್ಟಾಕ್ ಇರುತ್ತೆ. F&Oಗೆ ಯಾವ ರೀತಿ ಬರುತ್ತೆ, ಯಾವ ರೀತಿ ಆಚೆ ಹೋಗುತ್ತೆ ಅನ್ನೋದಕ್ಕೆ ಡೆಡಿಕೇಟೆಡ್ ಒಂದು ವಿಡಿಯೋ ಇದೆ. ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ಒಂದಿಷ್ಟು ಕಂಪ್ನಿಗಳು ಆಚೆ ಹೋಗುತ್ತೆ, ಒಂದು 7-8 ಕಂಪ್ನಿಗಳು ಆಚೆ ಹೋಗಿ ಒಂದು 7-8 ಕಂಪ್ನಿಗಳು ಬರುತ್ತೆ ಅಂತ ಒಂದು ಲಿಸ್ಟ್ ಬಂದಿತ್ತು. ಸಾಧ್ಯವಾದರೆ ಅದನ್ನ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಶೇರ್ ಮಾಡೋಕ್ಕೆ ನೋಡ್ತೀನಿ, ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ. ಸೊ ಇದು ಆಕ್ಟಿವಿಟಿ ನಡೀತಾ ಇರುತ್ತೆ. ಸೊ F&O ಪೊಸಿಷನ್ ತೊಗೊಳ್ಬೇಕಾದ್ರೆ ಯಾರಾದರೂ ಫಸ್ಟ್ ಆಫ್ ಆಲ್ ಸ್ಟಾಕಲ್ಲಿ ತೊಗೊತಾ ಇದ್ದಾರೆ ಅಂದರೆ ರಿಸ್ಕಿ ಆಗಿರುತ್ತೆ. ಸೊ ರಿಸ್ಕಿ ನೀವು ತೊಗೊತಾ ಇದ್ದೀರ ಅಂದ್ರೂ ನಿಫ್ಟಿ 15 ಪೊಸಿಷನ್ನ ತೊಗೊಂಡು, ಬೇರೆದಾದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಬ್ಯಾನ್ ಪೀರಿಯಡ್ ನಡೀತಾ ಇರುತ್ತೆ ಸ್ಟಾಕ್ಗಳಲ್ಲಿ. ಹಾಗಾಗಿ ಅದನ್ನ ಚೆಕ್ಔಟ್ ಮಾಡಿಕೊಂಡು ನೀವು ತೊಗೋಬೋದು. ಅಂದರೆ ಫ್ರೆಶ್ ಪೊಸಿಷನ್ ಆ್ಯಡ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಆಲ್ರೆಡಿ ಯಾರು ಆ್ಯಡ್ ಮಾಡಿದರೆ ಅವರಿಗೆ ಎಕ್ಸಿಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಫ್ರೆಶ್ ಪೊಸಿಷನ್ ಯಾರು ತೊಗೊಂಡೇ ಇಲ್ಲ ಅಂತಂದರೆ ಸೊ ಹೇಗೆ ನಿಮಗೆ ಬಿಡ್ಡು ಆಸ್ಕೆ ಸರಿ ಹೋಗೋದಿಲ್ಲ, ಲಾಸಲ್ಲಿ ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ F&O ಪೊಸಿಷನ್ ತೊಗೋಬೇಕಾದ್ರೆ ಹುಷಾರಾಗಿ ಸ್ವಲ್ಪ ಟ್ರ್ಯಾಕ್ ಮಾಡ್ತಾ ಇರಬೇಕು, ಯಾವುದು ಬ್ಯಾನಲ್ಲಿದೆ, ಯಾವುದು ಬ್ಯಾನಲ್ಲಿ ಆಗಿಲ್ಲ ಅಂತ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಈ ವಿಡಿಯೋದ ಎಂಟಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.